ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ 1-to-1 ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯ ಜೊತೆ 1-to-1 ಮೀಟಿಂಗ್ ಶುರು ಆಗಿದೆ ಅಂತ ತಿಳಿದು ಬರ್ತಾ ಇದೆ. ಸಿದ್ದರಾಮಯ್ಯ ಅವರ ಜೊತೆಗೆ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಚರ್ಚೆ ಮಾಡ್ತಾ ಇದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ 1-to-1 ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರ ಜೊತೆಗೆ 1-to-1 ಮೀಟಿಂಗ್ ಶುರು ಆಗಿದೆ ಅಂತ ತಿಳಿದು ಬರ್ತಾ ಇದೆ. ಮುಖ್ಯಮಂತ್ರಿಗಳ ಜೊತೆಗೆ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಚರ್ಚೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಮಾಡಬೇಡಿ ಅಂತ ಸಿಎಂ ಹೇಳ್ತಾ ಇದ್ದಾರೆ. ಈಗಿನ ಪರಿಸ್ಥಿತಿಯಲ್ಲಿ ಕ್ಯಾಬಿನೆಟ್ ರೀಶಫಲ್ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಕೊಡಿ. ಈಗ ನಾಯಕತ್ವ ಬದಲಾವಣೆ ಮಾಡಿದ್ರೆ ಪಕ್ಷಕ್ಕೆ ಪೆಟ್ಟು ಬೀಳೋದು ಗ್ಯಾರಂಟಿ. ಪಕ್ಷದಿಂದ ಅಹಿಂದ ಸಮುದಾಯ ದೂರ ಸರಿಯುವಂತ ಆತಂಕ ಇದೆ. ಜೊತೆಗೆ ನನಗೆ ಹೆಚ್ಚು ಶಾಸಕರ ಬಲ ಇದೆ. ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾವಣೆಗೆ ಕೈ ಹಾಕಬೇಡಿ ಅಥವಾ ಅದನ್ನು ಟಚ್ ಮಾಡಬೇಡಿ. ರಾಹುಲ್ ಗಾಂಧಿಯ ಮುಂದೆ ನೇರವಾಗಿ ಸಿದ್ದರಾಮಯ್ಯ ಈ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಈಗ ಮೇನ್ ಆಗಿರುವಂಥದ್ದು ಇದೇ ವಿಚಾರನೇ. ಮುಂಬರುವಂಥ ಚುನಾವಣೆಗಳೇನಿದೆ ಅದನ್ನು ತಲೆಯಲ್ಲಿ ಇಟ್ಕೊಂಡು ನೀವೀಗ ನಾಯಕತ್ವ ವಿಚಾರನ ಟಚ್ ಮಾಡಿದ್ರೆ ಪೆಟ್ಟು ಬೀಳೋದು ಗ್ಯಾರಂಟಿ ಪಕ್ಷಕ್ಕೆ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಹೈ ವೋಲ್ಟೇಜ್ ಮೀಟಿಂಗ್ ಹೈಕಮಾಂಡ್ ಲೆವೆಲಲ್ಲಿ ಆಗ್ತಾ ಇರೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಕ್ಷಣಕ್ಕೂ. ಜೊತೆಗೆ ಸಿದ್ದರಾಮಯ್ಯ ಅವರು ಈಗ ರಾಹುಲ್ ಗಾಂಧಿ ಅವ್ರ ಮುಂದೆ ಏನೆಲ್ಲ ವಿಚಾರಗಳನ್ನ ಹೇಳಿ ತಮ್ಮ ಸ್ಥಾನವನ್ನ ಗಟ್ಟಿ ಮಾಡ್ಕೊಳ್ತಾ ಇದ್ದಾರೆ ಅಂತ. ಪ್ರಭು, ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಈ ಸಂದರ್ಭದಲ್ಲಿ ನಿನ್ನೆಯಿಂದಲೂ ಕೂಡ ಚರ್ಚೆ ಆಗ್ತಿದ್ದೇನೆಂದ್ರೆ ಇಬ್ಬರನ್ನು ಒಂದೇ ಸಭೆಯಲ್ಲಿ ಕೂರಿಸಿ ಮಾತನಾಡ್ತಾರೆ ಅಂತ. ಆದ್ರೆ ಕಳೆದ ಅರ್ಧ ಗಂಟೆಯಿಂದಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಎಐಸಿಸಿ ಕಚೇರಿಯಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹಲವು ನಾಯಕರುಗಳು ರಾಜ್ಯದಿಂದ ತಗೊಂಡೋಗಿರುವಂತಹ ರಿಪೋರ್ಟ್ ಅನ್ನ ಪಡೆಯುವಂತ ಒಂದು ಕೆಲಸ ಆಗ್ತಿದೆ. ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯ ನೇರವಾಗಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಸಿದ್ದರಾಮಯ್ಯ ತಮ್ಮ ಅಜೆಂಡಾದಲ್ಲಿ 4 ವಿಚಾರಗಳನ್ನ ತೆಗೆದುಕೊಂಡು ಹೋಗಿದ್ರು. ಒಂದು, ಮುಂದೆ ಆಗ್ಬೇಕಾದಂತಹ ಸಂಪುಟ ಪುನರಚನೆ, ಮತ್ತೊಂದು SIR ಗೆ ಸಂಬಂಧಪಟ್ಟಂತೆ 2 ದಿನಗಳ ಕಾಲ ನಡೆದಂತಹ ಒಂದು ಸಭೆ, ಹಾಗೂ ರಾಜ್ಯ ಸರ್ಕಾರದ ನಿಲುವು, ಮಗದೊಂದು ಪರಿಷತ್ ಹಾಗೂ ರಾಜ್ಯಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ವಿಚಾರ. ಆದ್ರೆ ಇದೆಲ್ಲದಕ್ಕಿಂತ ಈಗ ಹೆಚ್ಚು ಚರ್ಚೆ ಆಗ್ತಾ ಇರುವಂತದ್ದು ರಾಜ್ಯ ಸರ್ಕಾರದ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಸಹಜವಾಗಿ ಸಿದ್ದರಾಮಯ್ಯ ಉಳಿದ 2 ವರ್ಷಗಳ ಅವಧಿಯನ್ನ ನನಗೆ ಕಂಪ್ಲೀಟ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತ ಒಂದು ಮನವಿಯನ್ನ ಇಟ್ಟಿದ್ದಾರೆ. 2028 ವಿಧಾನಸಭಾ ಚುನಾವಣೆ ದೃಷ್ಟಿಯಿಂದ ಆಗಿರ್ಬೋದು, ಅದಕ್ಕೂ ಮೊದಲು ಆಗುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ದೃಷ್ಟಿಯಿಂದ ಆಗಿರ್ಬೋದು, ನಾಯಕತ್ವ ಬದಲಾವಣೆ ಆದ್ರೆ ಅದರ ನೇರ ಎಫೆಕ್ಟ್ ಪಕ್ಷದ ಮೇಲಾಗುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಈಗ ಯಾವುದೇ ಶಾಸಕರು ಕೂಡ ಪಟ್ಟಿಡ್ದಿಲ್ಲ. ಹೀಗಾಗಿ ಸರ್ಕಾರವನ್ನ ಗ್ಯಾರಂಟಿಗಳ ನಡುವೆನೂ ಕೂಡ ಸಕ್ಸಸ್ಫುಲ್ ಆಗಿ 3 ವರ್ಷ ಕಂಪ್ಲೀಟ್ ಮಾಡಿದ್ವಿ. ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಮಾಡಿದ್ದೆ ಆದ್ರೆ ಅದರ ಸಂಪೂರ್ಣವಾದಂತ ಒಂದು ಲಾಭ ಬಿಜೆಪಿ ಮತ್ತೆ JDS ಪಕ್ಷಗಳಿಗೆ ಆಗುತ್ತೆ ಅನ್ನುವಂತ ಒಂದು ವಿಚಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳ ಮುಂದೆ ಇಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಜೊತೆ ಸಭೆ ಕಂಪ್ಲೀಟ್ ಆದ ಬಳಿಕ ಡಿ.ಕೆ. ಶಿವಕುಮಾರ್ ಅವರನ್ನ ಪ್ರತ್ಯೇಕವಾಗಿ ಸಭೆಯನ್ನ ಮಾಡಿ ಆಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಕೊಡುವಂತ ಒಂದು ಕೆಲಸವೂ ಕೂಡ ಆಗಬಹುದು. ಒಟ್ಟಾರೆ ಹಲವು ತಿಂಗಳಿಂದ ಕಾಯ್ತಿದ್ದಂತಹ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇವತ್ತು ರಾಹುಲ್ ಗಾಂಧಿ ಅವರು ಸಿಕ್ತಿರೋದ್ರಿಂದ ಓಕೆ ಥ್ಯಾಂಕ್ ಯು ಮಾರುತಿ, ನೀವೆಲ್ಲ ಡೀಟೇಲ್ಸ್ಗಾಗಿ. ಸೊ ಅಲ್ಲಿಗೆ ನಾವು ಮೊದಲು ಏನು ನಿರೀಕ್ಷೆ ಮಾಡಿದ್ವಿ ಅಂತಂದರೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಬ್ಬರನ್ನೂ ಕೂಡ ಒಟ್ಟಿಗೆ ಕೂರಿಸಿ ಮಾತುಕತೆ ಆಗತ್ತೆ ಅನ್ನುವಂಥದ್ದು ನಾವು ನಿರೀಕ್ಷೆ ಮಾಡಿದ್ದು ಮೇಲ್ನೋಟಕ್ಕೆ. ಬಟ್ ಇಲ್ಲ, ಈಗ ಸಿದ್ದರಾಮಯ್ಯ ಅವರನ್ನು ಸಪ್ರೇಟಾಗಿ ಪ್ರತ್ಯೇಕವಾಗಿ ಅವ್ರನ್ನ ಕೂರಿಸಿ 1-to-1 ಸಭೆ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಅವರು. ಬಿಕಾಸ್ ಈಗ ಸಿದ್ದರಾಮಯ್ಯ ಅವರು ಕೂಡ ಅವ್ರಿಗೂ ಒಂಥರ ಇದೇ ವಿಚಾರವನ್ನು ಕಳೆದ 1 ವರ್ಷದಿಂದ, ಯಾವಾಗ 2 ವರ್ಷದವರೆಗೂ ಈ ನಾಯಕತ್ವ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದಿರಲಿಲ್ಲ. ಬಟ್ ಆಗೊಮ್ಮೆ ಈಗೊಮ್ಮೆ ಬರ್ತಾ ಇತ್ತು. ಬಟ್ ಯಾವಾಗ ಸರ್ಕಾರ 2.5 ವರ್ಷ ಪೂರೈಕೆ ಮಾಡುತ್ತೆ ಅಲ್ಲಿಂದ ಶುರು ಆಯಿತು ನೋಡಿ. 2 ವರ್ಷ ಇನ್ನೇನು 6 ತಿಂಗಳಿದೆ ಅನ್ನೋವಾಗಲೇ ಶುರುವಾಗಿದ್ದು ನಾಯಕತ್ವ ಬದಲಾವಣೆ ಆಗತ್ತೆ ಆಗಲ್ಲ ಈ ಥರದ್ದೆಲ್ಲ ಗೊಂದಲಗಳು. ಹಾಗಾಗಿ ಸಿದ್ದರಾಮಯ್ಯ ಅವರು ಹೇಗಾದರೂ ಮಾಡಿ ಕ್ಯಾಬಿನೆಟ್ ರೀಶಫಲ್ ಮಾಡಬೇಕು, ಸಂಪುಟ ಪುನಾರಚನೆ ಮಾಡಿದ್ರೆ ಅಲ್ಲಿಗೆ ಅವ್ರ ಸ್ಥಾನ ಸೇಫ್ ಆಗುತ್ತೆ. ಇಲ್ಲ ಅಂತ ಅಂದರೆ ಈಗ ಅವ್ರ ನಾಯಕತ್ವದಲ್ಲಿ ಆಗಲಿಲ್ಲ ಅಂತ ಅಂದರೆ ಅದು ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜು. ಯಾಕಂದರೆ ನನ್ನ ಪರವಾಗಿ ಹೆಚ್ಚಿನ ಶಾಸಕರ ಬೆಂಬಲ ನನಗಿದೆ ಅನ್ನುವಂಥದ್ದು.